ನಾನು ನಿಮ್ಮನ್ನ ವೈಫು ಅಂತ ಅನ್ಕೊಂಡ್ರೆ ನೀವು ನನ್ನ ಬಾಡಿಗೆ ಕಾರ್ ಥರ ನೋಡ್ಬಿಟ್ರಿ ಅಲ್ಲ. ಡಿವೋರ್ಸ್ ಕೊಡೋದಿಕ್ಕ ನಿಮ್ಮನ್ನ ಅಲ್ಲಿಂದ ನಾನು ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದು. ಎಷ್ಟು ಈಸಿಯಾಗಿ ಹೇಳ್ಬಿಟ್ಟು ಹೋಗ್ಬಿಟ್ರಿ ಅಲ್ಲ. ಪ್ರೀತಿಸೋರ ಮನ್ಸನ್ನ ಅರ್ಥ ಮಾಡ್ಕೊಳಕ್ಕೆ ಬರಲ್ವಾ ನಿಮಗೆ? ಒಬ್ಳೆ ಮಗಳು ಅಂತ ಮುದ್ದು ಮಾಡಿ ಬೆಳೆಸಿದ್ದಕ್ಕೆ ಎಂತ ಕೆಲಸ ಮಾಡ್ಬಿಟ್ಟೆ? ನನ್ನ ಪೊಲೀಸ್ ಸ್ಟೇಷನ್ ಮೆಟ್ಲಿಸ್ಬಿಟ್ಟಲೆ ಪಾಪಿ, ನಿನ್ನ ಸಾಯಿಸ್ಬಿಡ್ತೀನಿ. ನಿನಗೆ ನಮ್ಗಳಿಗಿಂತ ಆ ಪಾಪಿ ಮನೆಯವರು ಹೆಚ್ಚಾದ್ರೇನೆ ಗಿಣಿ ಗಿಳಿದಂಗೆ ಹೇಳಿ ಕರ್ಕೊಂಡು ಹೋದ್ರೆ ಕೊನೆಗೂ ನೀನ್ ಬಾಲ ಬಿಚ್ಬಿಟ್ಟಿಯಲ್ಲ. ಅಲ್ಲ ಕಣಮ್ಮ, ತಂಗಿ ಮಗಳು ಅಂತ ಎಷ್ಟೊಂದು ಮುದ್ದಾಗಿ ನೋಡ್ಕೊಂಡ್ರೆ ಹೀಗ ಮಾಡೋದು ನೀನು? ಅವರೆಲ್ಲ ಇಂಥ ಕಿರಾತಕರು ಅಂತ ಗೊತ್ತು ತಾನೆ. ಅದಕ್ಕೆ ವಿಷದ ಸರ್ಪ ಸವಾಸ ಬೇಡ ಅಂತ ನಾವು ದೂರ ಇದ್ದೀವಿ. ಆದರೆ ನೀನು ಇವತ್ತು ಪೊಲೀಸ್ನವ್ರ ಮುಂದೆ ಮುತ್ತು ಮಾವ ಅಂತ ನಮ್ಗೆಲ್ಲ ಅವಮಾನ ಮಾಡ್ಬಿಟ್ಟಿಯಲ್ಲಮ್ಮ. ಛೇ, ನಾನು ಏನ್ ಮಾಡ್ಲಿ? ಅವ್ರ ಮನೆಗೆ ಹೋಗಿದ್ದು ನನ್ನೇ ತಪ್ಪು. ನನ್ನಿಂದ ಮುತ್ತು ಮಾವನ್ಗೆ ಕೆಟ್ಟದಾಗ್ಬಾರ್ದು ಅಂತ ನಿಜ ಹೇಳ್ದೆ. ಅಯ್ಯೋ, ನಿನ್ನ ನಮ್ಮ ಮುಂದೆ ಮತ್ತೆ ಅವನ ಮಾವ ಅಂತೇನೆ. ಬಾವಾ, ಇರೋ ಒಬ್ಳು ಮಗಳನ್ನ ಹೊಡೆ ಸಾಯಿಸ್ಬಿಟ್ಟು ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ದೀರಾ? ಎಲ್ಲಾದ್ರೂ ದೇಶ ಅಂದ್ರೆ ಹೊಟ್ಟೋಗ್ತೀವಿ. ಇಂಥ ಮಗಳು ಬದುಕಿದ್ರೆ ಎಷ್ಟು, ಸತ್ತ ಎಷ್ಟು? ಅಯ್ಯೋ ಆಯ್ತು ಬಿಡಿ, ಇನ್ನೇನು ಹುಡುಗನ ಕಡೆಯವ್ರು ಬರ್ತಾರೆ, ಅವ್ರ ಮುಂದೇನು ಹಿಂಗೆ ಜಗಳ ಮಾಡ್ತಾ ಇರ್ತೀರಾ? ಸದ್ಯ ಪೊಲೀಸ್ನವ್ರು ಬಂದಿದ್ದ ಟೈಮಲ್ಲಿ ಅವ್ರು ಬರಲಿಲ್ಲ. ಇಲ್ಲ ಅಂದಿದ್ರೆ ನಮ್ಮ ಮರ್ಯಾದೆ ಏನಾಗ್ತಿತ್ತು ಯೋಚನೆ ಮಾಡಿ. ಏಯ್, ಪೊಲೀಸವ್ರ ಮುಂದೆ ಮಾಡ್ದಂಗೆ ಹುಡುಗರ ಮನೆಯವ್ರ ಮುಂದೆ ಆಡ್ದೇವ್, ಅಲ್ಲೇ ಅವ್ರ ಮುಂದೆ ಬಲಿ ಹಾಕ್ಬಿಡ್ತೀನಿ. ಅಳ್ಬೇಡ, ನಿಲ್ಸೆ. ಏನು ಕಳ್ಚ? ಏನಮ್ಮ ನೀನು ಹೊಡೆದು ಪರ್ಮನೆಂಟ್ ಆಗಿ ಬಾಯಿ ಮುಚ್ಚಂಗಿದ್ಯಾ? ಸುಮ್ಮನಿರು. ಬರ್ತಿ, ನೀನು ಹೋಗಿ ಮಕ್ಕ ತೊಳ್ಕೊಂಡು ರೆಡಿ ಆಗಮ್ಮ. ನಿಮ್ಮಮ್ಮ ನಾನು ಕರ್ಕೊಂಡು ಹೋಗ್ತೀನಿ. ಹೋಗು ಕಂದ, ಬಾ. ಹಾಳಾದವಳು, ಮುದ್ದು ಮಾಡಿ ಅವಳಿಗೆ ಅಯ್ಯೋ ನಡಿ. ಎಷ್ಟೇ ಅಂದ್ರು ಹಾಗೆ ಮಾಡ್ತಾಳೆ ಅವಳು. ಏನ್ ದರಿದ್ರ ಬೈಕೋ ಇದು? ಯಾವ್ದು ಇದು? ಇವ್ನ್ ಬಂದಾಗ ಈ ಗಾಡಿನ ಫಸ್ಟ್ ಗುಜರಿ ಅಂಗಡಿಗೆ ಬಿಸಾಕ ಕೇಳು. ನೆಟ್ಟಗ್ ಒಂದ್ ಪಾರ್ಟ್ಸು ಇಲ್ಲ ಇಲ್ಲಿ. ಅಣ್ಣ, ಇವತ್ತು ಯಾಕೋ ನೀವು ತುಂಬಾ ಅಪ್ಸೆಟ್ ಆಗಿದ್ದೀರಾ ಅನ್ಸುತ್ತೆ. ನಾಳೆ ಮಾಡೋಣ ಬಿಡೋಣ. ಯಾಕೆ? ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದು ಟೆನ್ಷನ್ ಆಗಿದ್ದೀನಿ ಅಂತನಾ? ಇವತ್ತು ನಮ್ನ ಪೊಲೀಸ್ ಸ್ಟೇಷನ್ ಮೆಟ್ಲೆಚ್ಚಿ ಅವ್ರು ಮೆರಿತಾ ಇರ್ಬೋದು, ಆದ್ರೆ ಕಾಲ ಒಂದೇ ತರ ಇರಲ್ಲ ಬಲಿ. ಈ ಕಡೆ ಇದ್ದವ್ರು ಆ ಕಡೆ ಬರ್ಲೇಬೇಕು. ನೋಡ್ತಾ ಇರ, ಒಂದಲ್ಲ ಒಂದಿನ ಅವ್ರ ನಟ್ಟು ಬೋಟ್ನ ಹಿಂಗ್ ಟೈಟ್ ಮಾಡ್ತೀನಿ ಅಂತ. ಆ ಪಿಸಾಚಿಗಳನ್ನ ನೆನ್ಸ್ಕೊಂಡ್ರೆ ನನ್ ಮೈಯೆಲ್ಲ ಉರಿಯುತ್ತೆ. ಏಯ್, ನೀನ್ ಹೋಗಿ ನಿನ್ ಕೆಲ್ಸ ನೋಡ್ಕೊಳ್ಳೋ, ಹೋಗೋ. ಏನ್ ಕಟ್ಟೆ, ಚೆನ್ನಾಗಿದ್ಯಾ? ಓಹ್ ಲಾಯರ್ಸ್ ಬಿಳಿ ಉಚ್ಚೇರ್ ತಗೊಂಬೋ. ಅದೆಲ್ಲ ಏನು ಬೇಡಪ್ಪ ಕಂಟಿ. ಬೈಕ್ ಯಾಕೋ ಆಗಾಗ ಆಫ್ ಆಗುತ್ತೆ, ಸ್ವಲ್ಪ ನೋಡಪ್ಪ. ಬ್ಯಾಟ್ರಿ ಇಶ್ಯೂ ಇರ್ಬೋದು ಸರ್, ಚೆಕ್ ಮಾಡಿ ನಾಳೆ ಹೇಳ್ತೀನಿ. ಸರಿ, ಎಷ್ಟು ಅಮೌಂಟ್ ಆಗುತ್ತೆ ಅಂತಾನು ಹೇಳ್ಬಿಡು. ಇದಕ್ಕಲ್ಲ ಏನ್ ಸರ್, ನೀವು ನಮ್ಗೆ ಎಷ್ಟು ವರ್ಷದಿಂದ ಕಸ್ಟಮರ್. ನಮ್ದು ಯಾವ್ದಾದ್ರು ಕೇಸ್ ಇದ್ರೆ ನೀವೇ ತಗೊಂಡು ಸಾಲ್ವ್ ಮಾಡಿ ಕೊಡಿ, ಆಯ್ತಾ? ಏಯ್ ಬುಲೆ, ಸುಮ್ನೆ ನಿಂತ್ಕೊಳಕ್ ಏನೋ ತಗೋತ್ಯಾ? ಮಾರುದ್ದ ಇಲ್ಲ ಊರುದ್ದ ಮಾತಾಡ್ತಾನಲ್ಲಿ. ಕಟ್ಟಿ, ನಿಂದೇನಾದ್ರೂ ಕೋರ್ಟಲ್ಲಿ ಕೇಸ್ ನಡೀತಾ ಇದೆಯಾ? ಅಯ್ಯೋ ಸರ್, ಆ ತರ ಎಲ್ಲ ಏನಿಲ್ಲ. ಹಾಗೇನಾದ್ರೂ ಇದ್ದಿದ್ರೆ ಮೊದಲು ನಿಮ್ಮ ಹತ್ರ ಹೇಳ್ತಾ ಇರ್ಲಿಲ್ವಾ? ಈ ಕೋರ್ಟು ಕೇಸು ಜೈಲು ಇದೆಲ್ಲ ನಿಮ್ಮಂತವ್ರಿಗೆ ಬೇಡ ಬಿಡು ಕಂಟಿ. ಗ್ಯಾರೇಜ್ ಅಲ್ಲಿ ಕೆಲಸ ಮಾಡ್ಕೊಂಡು ಚೆನ್ನಾಗಿದ್ಯಾ, ಮುಂದೇನು ಹೀಗೆ ಇರಪ್ಪ. ಬೈಕ್ ರೆಡಿ ಆಗ್ತಿದ್ದಾಗೆ ಫೋನ್ ಮಾಡು, ಬಂದು ತಗೊಂಡೋಗ್ತೀನಿ. ಹಾ. ಪ್ರಯಾಣ ಎಲ್ಲ ಆರಾಮಾಗಿತ್ತಾ? ಚೆನ್ನಾಗಿತ್ತು. ಅಂಕಲ್, ಇವ್ನ ಅಮ್ಮ. ನಮಸ್ತೆ.
ನಮಸ್ಕಾರಮ್ಮ. ಇವ್ರ ಅಪ್ಪ. ನಮಸ್ತೆ. ಕತೇನೆ ಕುಡಿಯಕ್ಕೆ ತಗೊಂಡ್ಬರ್ಬೇಕು. ಒಂದ್ ನಿಮಿಷ. ಅಯ್ಯೋ ಅದೆಲ್ಲ ಏನು ಬೇಡ, ಹುಡುಗಿ ಕರೆದ್ಬಿಟ್ಟಿದ್ದಾರೆ. ಹೌದೌದು, ಹಂಗೆ ಎಲ್ರು ಆಮೇಲೆ ಒಟ್ಟಿಗೆ ಊಟ ಮಾಡೋಣ. ಕರೆಕ್ಟ್ ಆಗಿ ಹೇಳಿದ್ರಿ ನೋಡಿ ಭಾವ. ನಮ್ ಭಾರತಿಗೆ ಹೇಳು ಮಾಡಿಸಿ ಸಂಬಂಧ ನೋಡಿ. ಇನ್ನೂ ಅಳ್ತಾನೆ ಕೂತ್ಕೊಂಡಿದ್ದೀನಿ. ಎಲ್ರು ಬಂದಿದ್ದಾರೆ, ಕಣ್ಣರ್ಸ್ಕೊ ಇದಳ ಮೇಲೆ. ಅಮ್ಮ ಪ್ಲೀಸ್ ಅಮ್ಮ, ಬೇಡ ಅಮ್ಮ. ಕೋಪ ಬರ್ಸ್ಬೇಡ ಆ ಕಡೆ, ಎಲ್ರು ಕಾಯ್ತಿದ್ದಾರೆ. ಇದಳೆ ಮೇಲೆ ಇದಾಳೆ ಬಾರೆ ಕಡೆ ಹಿಡ್ಕೊ, ನಡಿ. ನಮಸ್ಕಾರ ಮಾಡ. ನಗೋದಕ್ಕೆ ಹೇಳೆ. ನಾಕೆ ಹುಡುಗಿ ಲಕ್ಷಣವಾಗಿದ್ದಾಳೆ. ಬೇಜಾರು ಮಾಡ್ಕೋಬೇಡಿಮ್ಮ, ಅವಳು ಸ್ವಲ್ಪ ನಾಚಿಕೆ. ಇಲ್ಲ ಇಲ್ಲ, ನನ್ನ ಮಗ ಮುಂಚೆನೆ ನಿಮ್ ಬಗ್ಗೆ ಎಲ್ಲ ಹೇಳಿದ್ದಾನೆ. ಇವರಿಬ್ರು ಒಂದೇ ಕಂಪ್ನಿ ಕೆಲಸ ಮಾಡ್ತಿದ್ರಂತೆ. ಹೌದೌದು. ಮತ್ತೆ ಮಾತಾಡೋದಕ್ಕೆ ಏನೂ ಇಲ್ಲ. ಹುಡುಗಿ ಅಂತೂ ನಮ್ಮೆಲ್ರಿಗೂ ತುಂಬಾ ಇಡ್ಸಿದಾಳೆ. ಆದಷ್ಟು ಬೇಗ ಮದುವೆ ಇಟ್ಕೊಂಬಿಡೋಣ. ಒಬ್ಳೆ ಮಗಳು, ಮುದ್ದಾಗಿ ಸಾಕಿದೀವಿ, ಇನ್ನು ಜಾಸ್ತಿ ಓದ್ಬೇಕಂದ್ಲು. ನಾವೇ ಬೇಡ ಅಂತ ಸುಮ್ಮನೆ ಆದ್ವಿ. ಇಷ್ಟೆಲ್ಲ ಆಸ್ತಿ ಇರ್ಬೇಕಾದ್ರೆ ಇವಳು ಮುಂದಕ್ಕೆ ಹೋಗಿ ಯಾರಿಗೆ ಸಾಕ್ಬೇಕು ಅಲ್ವಾ? ಈ ಮನೆ ಆಸ್ತಿ ಪಾಸ್ತಿ ಎಲ್ಲ ಮುಂದೆ ಇವಳಿಗೆ ಸೇರ್ಬೇಕಾದ್ದು. ಅಷ್ಟೇ ಅಲ್ಲ, ಇನ್ನೂ ಒಂದು ಮನೆ ಇದೆ ಇಲ್ಲೇ ಪಕ್ಕದಲ್ಲಿ. ಆದ್ರೆ ಅಲ್ಲಿರೋ ಜನ ಸರಿ ಇಲ್ಲ. ಆ ಮನೆ ಕೋರ್ಟ್ನಲ್ಲಿ ಬಾವಾ ಅವ್ರು ಕೇಳಿದ್ರ ನಿನಗೆ? ಸುಮ್ಮನೆ ಹೌದು, ಆ ಮನೇನು ನಮ್ದೇನೆ, ಅಲ್ಲಿ ಬೇರೆಯವ್ರಿದ್ದಾರೆ. ಅದು ಮುಂದಕ್ಕೆ ನನ್ನ ಮಗಳಿಗೆ ಸೇರ್ಬೇಕಾದ್ದು. ಅದ್ರ ಬಗ್ಗೆ ಏನ್ ಯೋಚನೆ ಮಾಡಬೇಡಿ. ನಿಮ್ ಹುಡುಗಿ ನಮ್ಮನೇಲಿ ರಾಣಿ ತರ ಇರ್ತಾಳೆ. ನೋಡಮ್ಮ, ಇವತ್ತಿಂದ ನೀನು ಇವ್ರಿಗೆ ಮಾತ್ರ ಮಗಳಲ್ಲ, ನಮಗೂ ಮಗಳೇ ನೀನು. ನನ್ ಮಗ ನಿನ್ನನ್ನ ಚೆನ್ನಾಗಿ ನೋಡ್ಕೋತಾನೆ. ನೀನ್ ಯಾವ್ದಕ್ಕೂ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ಸರಿನಾ? ಇವನ್ಗೆ ಸ್ವಲ್ಪ ದಿನ ಅಷ್ಟೇ ರಜಾ ಇರೋದು. ಆದಷ್ಟು ಬೇಗ ಮದುವೆ ಮುಹೂರ್ತ ಇಟ್ಕೊಂಡ್ರೆ ಒಳ್ಳೇದು ಅನ್ಕೋತೀನಿ. ಹೌದೌದು, ಕಂಪನಿಗಳಲ್ಲಿ ಲೀವ್ ಕೊಡೋದು ದೊಡ್ಡ ವಿಷಯ. ಆದಷ್ಟು ಬೇಗ ಮದುವೆ ಫಿಕ್ಸ್ ಮಾಡ್ಬಿಡೋಣ. ಹಾಗಾದ್ರೆ ತಾಂಬೂಲ ಇವಾಗಲೇ ಬದಲಾಯಿಸ್ಕೊಂಡ್ಬಿಡೋಣ. ಅದಕ್ಕೇನಂತೆ, ಧಾರಾಳವಾಗಿ. ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಹರೇ ಪಕ್ಕ ನೀವನು ಪ್ಲಾನ್ ಮಾಡ್ತಿದ್ದಾರೆ. ಒಬ್ಬಟ್ಟು ಬಂದು ತಟ್ಟೆಗೆ ಬೀಳ್ತಿದೆ. ನಾವಿಬ್ರು ಡಿವೋರ್ಸ್ ತಗೊಳ್ಳೋಣ. ಏನ್ ಮೇಡಮ್ ತಮಾಷೆ ಮಾಡ್ತಿದ್ದೀರಾ? ಇಂಥ ವಿಷಯದಲ್ಲಿ ನಾನು ಯಾಕ್ರಿ ತಮಾಷೆ ಮಾಡ್ಲಿ? ನಮ್ಮಿಬ್ರು ಮದ್ವೆ ಕಾನೂನ್ ಪ್ರಕಾರ ರಿಜಿಸ್ಟರ್ ಆಗಿದೆ. ಹಾಗಿದ್ಮೇಲೆ ನಾವು ಬೇರೆ ಬೇರೆ ಆಗ್ಬೇಕು ಅಂದ್ರೆ ಡಿವೋರ್ಸ್ ತಗೊಳ್ಳೇಬೇಕಲ್ವಾ? ಆಕ್ಚುಲಿ ನಾನಿದ್ರ ಬಗ್ಗೆ ಸ್ವಲ್ಪ ಬೇಗನೆ ಯೋಚನೆ ಮಾಡ್ಬೇಕಿತ್ತು, ಮಾಡ್ಲೇ ಇಲ್ಲ ನೋಡಿ. ಅದಕ್ಕೆ ಹೇಳಿದ್ಮೇಲೆ ನನಗೂ ರಿಯಲೈಸ್ ಆಗಿದ್ದು. ಅಲ್ಲ, ನೀವ್ಯಾಕೆ ಇಷ್ಟೊಂದು ಶಾಕ್ ಆಗಿದ್ದೀರಾ? ನಮ್ಮಿಬ್ರದ್ದು ಫೇಕ್ ಮ್ಯಾರೇಜ್ ಅಂತ ನಿಮ್ಗೂ ಗೊತ್ತು ಅಲ್ವಾ? ಅಲ್ಲ, ಅದು ನೀವು ಸಡನ್ ಆಗಿ ಡೈವರ್ಸ್ ಅಂದ್ರಲ್ಲ. ಹೌದು ಹರಿ,
ನಾವ್ ಈ ತರ ಲೇಟ್ ಮಾಡಿ ತಪ್ಪು ಮಾಡ್ತಾ ಇದೀವಿ. ಇನ್ನು ಮುಂದಕ್ಕೆ ಹೋದ್ರೆ ನಮ್ಮಿಬ್ರಿಗೂ ತೊಂದ್ರೆ. ನೋಡ್ದವ್ರೆಲ್ಲ ನಮ್ಮನ್ನ ಗಂಡ ಹೆಂಡತಿ ಅನ್ಕೋತಿದ್ದಾರೆ. ನಂಗೆ ಯಾಕೋ ಸರಿ ಕಾಣಿಸ್ತಿಲ್ಲ. ಯಾಕೆ? ಏನಾಗತ್ತೆ? ಯಾಕೆ ಹೀಗೆ ಕೇಳ್ತಿದ್ದೀರಾ? ಮುಂದೆ ನಿಮ್ಗೂ ಒಂದು ಮದ್ವೆ ಅಂತ ಆಗತ್ತೆ. ಒಬ್ಳು ವೈಫ್ ಅಂತ ಬರ್ತಾಳೆ. ನಮ್ ಫೇಕ್ ರಿಜಿಸ್ಟರ್ ಮ್ಯಾರೇಜ್ ಬಗ್ಗೆ ಅವಳು ಗೊತ್ತಾದ್ರೆ ಅವಳು ಹೇಗೆ ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ಕೋತಾಳೆ? ನಮ್ಮಿಬ್ರಿಗೂ ಡಿವೋರ್ಸ್ ಆದ್ರೆ ನಿಮ್ ದಾರಿ ನೀವು ನೋಡ್ಕೋಬಹುದು, ನನ್ನ ದಾರಿ ನಾನು ನೋಡ್ಕೋತೀನಿ. ನೋಡಿ, ನಮ್ಮಿಬ್ರು ಲೈಫು ಚೆನ್ನಾಗಿರ್ಬೇಕು ಅಂದ್ರೆ ನಮ್ಗೆ ಇದೊಂದೇ ದಾರಿ ಇರೋದು. ನನ್ನಿಂದ ನಿಮಗ್ ತೊಂದರೆ ಆಗೋದು ಬೇಡ. ನನ್ನ ಮನಸ್ಸಾಕ್ಷಿ ಒಪ್ತಾ ಇಲ್ಲ. ಅರ್ಥನೇ ಇಲ್ದಿರೋ ಸಂಬಂಧದಲ್ಲಿ ತುಂಬಾ ದಿನ ಜೀವನ ಮಾಡೋದು ಸರಿ ಅಲ್ಲ. ನಿಮಗ್ ಮನಸಾಕ್ಷಿ ಇದ್ದಿದ್ರೆ ಈ ತರ ಮಾಡ್ತಿರ್ಲಿಲ್ಲ. ನಾನು ಅರ್ಥ ಮಾಡ್ಕೋತಿದ್ರಿ. ಆದಷ್ಟು ಬೇಗ ಲಾಯರ್ನ ಮೀಟ್ ಮಾಡೋಣ, ಓಕೆ ಅಲ್ವಾ? ಥ್ಯಾಂಕ್ಸ್ ಹರಿ. ಸರಿ, ಈಗ ಬನ್ನಿ. ನಾನು ನಿಮ್ಮನ್ನ ವೈಫು ಅಂತ ಅನ್ಕೊಂಡ್ರೆ ನೀವು ನನ್ನ ಬಾಡಿಗೆ ಕಾರ್ ಥರ ನೋಡ್ಬಿಟ್ರಿ ಅಲ್ಲ. ಡಿವೋರ್ಸ್ ಕೊಡೋದಿಕ್ಕ ನಿಮ್ಮನ್ನ ಅಲ್ಲಿಂದ ನಾನು ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದು. ಎಷ್ಟು ಈಸಿಯಾಗಿ ಹೇಳ್ಬಿಟ್ಟು ಹೋಗ್ಬಿಟ್ರಿ ಅಲ್ಲ. ಪ್ರೀತ್ಸೋರ್ ಮನ್ಸನ್ನ ಅರ್ಥ ಮಾಡ್ಕೊಳಕ್ಕೆ ಬರಲ್ವಾ ನಿಮಗೆ?